अरे मेरा ओके यस यही मेरे चैनल है ठीक है या ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ತಂದ್ಕೊಳ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಷಿ ಲಾಗ್ಸ್ ತುಂಬ ದಿನ ಆದಮೇಲೆ ಡೈಲಿ ಲಾಗ್ಸ್ಗಳನ್ನ ಮಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ವಿಜಯಪುರ ಸಿದ್ದೇಶ್ವರ ಜಾತ್ರೆಗೆ ಹೊರಟಿದ್ದೀವಿ ಸೊ ಏನೆಲ್ಲ ಆಗ್ತದೆ ಜಾತ್ರೆ ಒಳಗಂತ ನೋಡೋಣ ಬರ್ರಿ ತುಂಬ ದಿನ ಆದಮೇಲೆ ಡೈಲಿ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಜಾತ್ರೆಯಲ್ಲಿ ಏನೇನು ಆಗ್ತೈತಿ ಏನೇನೆಲ್ಲ ಆಗ್ತದಂತ ಇವತ್ತಿನ ಲಾಗ್ದಾಗ ಶೇರ್ ಮಾಡ್ತೀನಿ ಸೊ ಬರ್ರಿ ಹೋಗೋಣ ಸಿದ್ದೇಶ್ವರ ಜಾತ್ರೆಗೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟು ಆಲ್ ಫೈನಲ್ ಆಗಿ ನಾವು ಜಾತ್ರೆಗೆ ಬಂದ್ವಿ ನೋಡ್ರಿ ಸೊ ಎಷ್ಟೋ ಲೇಟಾಗಿ ಬಂದರೂ ಕೂಡ ಅಷ್ಟೇ ಗದ್ದಲ ಅಂತೂ ಕಮ್ಮಿ ಇರಲಿಲ್ಲ ಜಾತ್ರೆ ಒಳಗೆ ಸೊ ಇದು ನೋಡ್ರಿ ನಮ್ಮ ಸಿದ್ದೇಶ್ವರ ಟೆಂಪಲ್ ಜಾತ್ರೆ ಟೆಂಪಲ್ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ನೋಡ್ರಿ ಲೈಟಿಂಗ್ಸ್ ನೋಡಲಿಕ್ಕೆ ಒಂದು ಹಬ್ಬ ಅನಿಸ್ತದೆ ಹೊರಗಡೆಯಿಂದ ಅದ್ರಾಗ ನೈಟ್ ಟೈಮ್ ವ್ಯೂ ಅಂತೂ ಇಷ್ಟು ಚೆನ್ನಾಗಿರ್ತದಲ್ಲ ಅಷ್ಟು ಚೆನ್ನಾಗಿರ್ತದೆ ಸೊ ನೋಡ್ಬೋದು ನೀವು ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಟೆಂಪಲ್ ಮ್ಯಾಗ ಭಾಳ ಖುಷಿ ಅನ್ನಿಸ್ತು ನೈಟ್ ಟೈಮ್ ಅಂತೂ ಇನ್ನೂ ಎದ್ದು ಕಾಣಿಸ್ಲಿಕ್ಕತ್ತಿತ್ತು ಭಾಳ ಖುಷಿ ಆಗ್ತದೆ ಆಲ್ಮೋಸ್ಟ್ ಎಲ್ಲ ಜಾತ್ರೆಗೆ ಬಂದವರು ದರ್ಶನಕ್ಕಿಂತ ಮೊದಲು ಲೈಟಿಂಗ್ಸ್ನ ನೋಡ್ತಾರೋ ಸರಿ ನಮ್ಮ ಅಮ್ಮಗೆ ಕರ್ಕೊಂಬಂದಿದ್ದೀನಿ ಅಂದರೆ ಲಾಗಲ್ಲಿ ಹಾಯ್ ಹೇಳ್ತಿದ್ದಾರೆ ನೋಡ್ರಿ ಅವರು ಸೊ ಇವಾಗ ದೇವ್ರಿಗೆ ಏನೇನು ತೊಗೋಬೇಕು ಅಂಥೇಳಿ ಅಲ್ಲಿ ಸ್ವಲ್ಪ ಶಾಪ್ ಮಾಡ್ತಾಯಿದ್ವಿ ಇದನ್ನು ತೊಗೊಂಡು ಇವಾಗ ದೇವಸ್ಥಾನ ಒಳಗೆ ಹೋಗೋ ಸಮಯ ನನಗಂತೂ ಅದನ್ನು ನೋಡೋದೇ ಒಂಥರ ಚಂದ ಅನಿಸ್ಲಿಕ್ಕತ್ತಿದ್ದು ಅಷ್ಟು ಚಲೋ ಕಾಣಿಸ್ಲಿಕ್ಕತ್ತಿದ್ದದ ಸೊ ನೋಡಿರಿ ಎಷ್ಟು ರಶ್ ಇದೆ ನಾವು ಆ್ಯಕ್ಚುಲಿ ಎಲ್ಲ ಜಾತ್ರೆ ಮುಗಿದ್ಮೇಲೆ ಅಂದರೆ 17th ಮುಗೀತದೆ ಎಲ್ಲ ಜಾತ್ರೆ ನಾವು ಹೋಗಿದ್ದು ಸಂಡೇ ದಿನ ಎಷ್ಟು ರಶ್ ಇತ್ತು ಇನ್ನು ಜಾತ್ರೆ ಮುಗಿದ್ರೂ ಕೂಡ ಇಷ್ಟೊಂದು ರಶ್ ಇರ್ತದೆ ನೋಡ್ರಿ ಜಾತ್ರೆದ ಎಷ್ಟು ರಶ್ ಇರ್ತಿರ್ಬೋದು ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿರಿ ಇದೆಲ್ಲ ಆದಮೇಲೆ ನಾವು ಜಾತ್ರೆ ಹೋಗಿದ್ವಿ ಅಂದರೂ ಕೂಡ ಇಷ್ಟು ರಶ್ ಸೊ ಫೈನಲ್ ಆಗಿ ಟೆಂಪಲ್ ಒಳಗೆ ಎಂಟರ್ ಆದ್ವಿ ನೋಡ್ರಿ ಈ ಥರ ಐತಿ ನಮ್ಮ ಸಿದ್ದೇಶ್ವರ ಗುಡಿ ಒಳಗಡೆ ಸೊ ಕ್ಯೂ ಅಂತೂ ಹಂಗೆ ಐತೆ ನೋಡ್ರಿ ಜಾತ್ರೆ ಅಂದರೆ ಮೇನ್ ಜಾತ್ರೆ ಟೈಮ್ದಾಗ ಹೋದ್ರೆ 1-2 ಕಿಲೋಮೀಟ್ರ್ ಉದ್ದಕ್ಕೂ ಲೈನ್ಸ್ ಇರ್ತಾವೆ ಸೊ ಅದಕ್ಕೆ ನಾವು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ನಾವು ಜಾತ್ರೆ ಎಲ್ಲ ಡೇಟ್ಸ್ ಮುಗಿದ್ಮೇಲೆ ಬಂದರೂ ಕೂಡ ಈ ಥರ ರಶ್ ಇರ್ತದೆ ಸೊ ಹೀಗಿದೆ ನೋಡ್ರಿ ಒಳಗಡೆ ಎಲ್ಲ ಸಿದ್ದೇಶ್ವರ ಟೆಂಪಲ್ ನಾವು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಇನ್ನು ದರ್ಶನ ತೊಗೊಂಡು ನೋಡ್ಬೇಕೇನೆಲ್ಲ ಏನಾಗ್ತದೆ ಮುಂದೆ ಅಂಥೇಳಿ ನಮ ಶಿವಾಯ ನೋಡ್ರಿ ಇವರೇ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳು ವಿಡಿಯೋ ಅಷ್ಟು ಕ್ಲಿಯರ್ ಬರಲಿಲ್ಲ ಏನಕ್ಕೂ ಗೊತ್ತಿಲ್ಲ ಫೋಕಸ್ ಆಗಲಿಲ್ಲ ಒಳಗಡೆ ದೇವರು ಬಟ್ ಇಷ್ಟೇ ತಗೊಂಡಿದ್ದೀನಿ ಇವಾಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಕೂತ್ಕೊಂಡು ಹೋಗಬೇಕು ಅಂಥೇಳಿ ಅಲ್ಲಿ ಕೂತ್ಕೊಂಡಿದ್ದೀವಿ ಸೊ ಸ್ಟಾರ್ಟ್ ಆಯ್ತು ನೋಡ್ರಿ ಜಾತ್ರಾ ಜಿಂಗಲೆಲ್ಲ ಇಲ್ಲಿ ಒಂದು ಹುಡುಗಿ ಅದು ಬಲೂನ್ ಥರ ಓದ್ತಾ ಇದ್ಲು ಸೊ ಬಬಲ್ಸ್ ಎಲ್ಲ ಸೊ ಅದು ಕ್ಲಿಪ್ ತೊಗೊಂಡು ನೋಡ್ರಿ ಇದು ಹ್ಯಾಂಗಿಂಗ್ಸ್ ಈ ತೋರಣಗಳಂತವೆಲ್ಲ ಸೊ ಇದೆಲ್ಲ ತುಂಬ ಚಲೋ ಅನ್ನಿಸ್ತದ ಅದಕ್ಕೆ ತುಂಬ ವೆರೈಟೀಸ್ ಬಂತು ಈ ಥರದ್ದೆಲ್ಲನೂ ಆ್ಯಂಡ್ ನನಗೆ ಇದ್ರದ್ದು ಲೈಟಿಂಗ್ಸ್ ಒಂಥರ ಚೆನ್ನಾಗಿ ಅನ್ನಿಸ್ತಿದ್ದೋ ಈ ಥರ ಕಿರೀಟ ಥರ ಹಾಕ್ಕೊಂಡೆ ಭಾಳ ಚಲೋ ಅನ್ನಿಸ್ತು ಆ್ಯಂಡ್ ನೋಡ್ರಿ ಹಿಂಗೆ ಕಾಣಿಸ್ಲಿಕ್ಕತ್ತೀನಿ ಜಾತ್ರೆ ತುಂಬ ಇದೇ ಥರ ಪಿಗಳು ಜಾಸ್ತಿ ಇದ್ವು ನೋಡೋ ಎಷ್ಟು ಸ್ವಲ್ಪ ಓದಿದ್ರೆ ಸಾಕು ಎಷ್ಟು ದೊಡ್ಡದಾಗ ಹೋಗಿ ನಿಂತ್ಕೊಳ್ತದ ಒಂಥರ ಚೆನ್ನಾಗಿತ್ತು ಆಮೇಲೆ ಜಾತ್ರೆ ಅಂದ ತಕ್ಷಣ ನಮ್ಮ ಕಡೆ ಈ ಥರ ಫರಾಳದೆಲ್ಲ ತೊಗೋತಾರೆ ಸೊ ನಾವು ಸ್ವಲ್ಪ ಫರಾಳಲ್ಲಿ ತೊಗೊಂಡ್ವಿ ಈ ಥರ ನೋಡಿ ಹೇರ್ ಸ್ಟೈಲ್ ಮಾಡಲಿಕ್ಕೆ ಈ ಥರ ಹಿಂದ್ಗಡೆ ಏನಂತಾರೆ ಇದಕ್ಕೆ ಹೇರ್ ಸ್ಟೈಲ್ ಆಕ್ಸೆಸರೀಸ್ ಅಂತ ಅನ್ಬೋದು ಸೊ ಚೆನ್ನಾಗಿರ್ತದೆ ಸ್ಯಾರಿ ವೇರ್ ಎಲ್ಲ ಮಾಡಿದಾಗ ಜಸ್ಟ್ ಒಂದು ಈ ಥರ ಹೇರ್ ಸ್ಟೈಲ್ ಚೆನ್ನಾಗಿದೆ ಆ್ಯಂಡ್ ಇಯರಿಂಗ್ಸ್ ಅಂತ ನನ್ನ ಫೇವ್ರೇಟ್ ಪಾರ್ಟ್ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಬಂದಿದ್ದು ಇಯರಿಂಗ್ಸ್ ಅಂದರು ನನಗೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ಕನ್ಫ್ಯೂಸ್ ಆಗ್ತಿತ್ತು ಸೊ ಕೊನೆಗೂ ಫರಳೆಲ್ಲ ತೊಗೊಂಡು ನೋಡಿ ಇಯರಿಂಗ್ಸ್ ಎಷ್ಟು ಚೆನ್ನಾಗೈತಿ ಆ್ಯಕ್ಚುಲಿ ನಾನು ತೊಗೊಂಡಿದ್ದೀನಿ ಈ ಥರ ಸ್ವಲ್ಪ ಇಲ್ಲಿ ನನ್ನ ಮಗನಿಗೆ ನೋಡಿ ಸ್ಪೆಕ್ಸ್ ಹಾಕಿದ್ದೀನಿ ಅವನು ಒಂಚೂರು ಕಣ್ಣಿಗೆ ಹಾಕೋತಾನೆ ಇರಲಿಲ್ಲ ಆದರೂ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಅಲ್ಲಿ ಸೊ ಜಾತ್ರೆ ಅಂದ ತಕ್ಷಣ ಗೊತ್ತಲ್ವ ಹೆಣ್ಮಕ್ಳಿಗೆ ಏನು ತೊಗೊಂಡ್ರು ಏನು ಬಿಟ್ಟರು ಕಡಿಮೆನೇ ಸೊ ಇಲ್ಲೆಲ್ಲ ಬ್ಯಾಂಗಲ್ಸ್ ಎಲ್ಲ ಇತ್ತು ಸೊ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಜಾತ್ರೆ ಒಳಗಂತ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡೀನಿ ಅಂಥೇಳಿ ಸೊ ನೋಡಿರಿ ಈ ಥರ ಚೆನ್ನಾಗಿತ್ತು ಬ್ಯಾಂಗಲ್ಸ್ ಅದೆಲ್ಲ ಈ ಥರದ್ದೆಲ್ಲ ಈ ಗಾಜಿನ ಬಳೆಗಳೆಲ್ಲ ಮಧ್ಯೆ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಸೊ ಚೆನ್ನಾಗಿತ್ತು ಒಂಥರ ಇಲ್ಲಿ ನೋಡಿ ಪಾನ್ 20 ರೂಪಿ ಅಂತಿದ್ದು ಭಾಳ ಸ್ವೀಟ್ ಚೆನ್ನಾಗಿತ್ತು ಆ್ಯಂಡ್ ಇದೇ ಜಾತ್ರೆ ನಡೀತು
हो? कितना का है? 100 का है, कम नहीं क्या? अरे कम. ಈ ಟಾಯ್ ನೋಡ್ರಿ ನನಗೆ ಭಾಳ ಇಷ್ಟ ಆಯ್ತಿದೆ. ಒಳಗೆಲ್ಲ ಲೈಟಿಂಗ್ಸ್ ಎಲ್ಲ ಭಾಳ ಚೆನ್ನಾಗಿ ಅನಿಸ್ತದೆ. ಚಿಕ್ಕ ಮಕ್ಕಳಿಗೆಲ್ಲ ಎಷ್ಟೊಂದು ಅಟ್ರಾಕ್ಷನ್ ಅನಿಸ್ತದೆ. ಆ್ಯಂಡ್ ಜಾತ್ರೆ ಅಂತ ಬಂದಾಗ ಈ ಥರದ್ದು ಪೊಟ್ಯಾಟೊ ರೋಲ್ ಅಂತೂ ಕಾಮನ್ ಅದ ನೋಡ್ರಿ. ಸೊ ಅದು ಚೆನ್ನಾಗಿತ್ತು. ಎಲ್ಲೇ ನೋಡಿದ್ರು ಬರೀ ಇಯರಿಂಗ್ಸ್ ಪಿಗಳು ಆಯ್ತು ಪಾಪುಗಳ್ದು ಐಟಮ್ಸ್ಗಳು. ಸೊ ಇದೇ ಇತ್ತು ನೋಡ್ರಿ ಎಲ್ಲೋದ್ರು ಜಾತ್ರೆ ಒಳಗೆ. ಸೊ ಜಾತ್ರೆನ ಅದು ಅಲ್ವಾ. ಸೊ ಹಾಗಾಗಿ ತಗೊಂಡು ನಾನು ಕೆಲವೊಂದಿಷ್ಟು ಐಟಮ್ಸ್ಗಳನ್ನು. ಇನ್ನು ಜಾತ್ರೆಗೆ ಬಂದ ತಕ್ಷಣ ಸ್ವಲ್ಪ ಸ್ನ್ಯಾಕ್ಸ್ ಅಂದರೆ ಏನಾದರೂ 100% ತಿನ್ಕೋತೀವಿ. ಅಲ್ಲಿ ಚೂರು ಪಾನಿಪುರಿ ಎಲ್ಲ ತಿನ್ಕೊಂಡ್ವಿ ಇಲ್ಲಿ. ಆ್ಯಂಡ್ ಯೂಶ್ವಲಿ ಹೊರಗಡೆ ಸಿಗೋಕ್ಕಿಂತ ಟೇಸ್ಟಿ ಕಮ್ಮಿನೇ ಇರ್ತದೆ ಪಾನಿಪುರಿದ. ಬಟ್ ಇಲ್ಲಿ ಓಕೆ ಇತ್ತು. ಒಂದು ಎವರೇಜ್ ಏನೋ ಬಾರ್ಗಿನ್ ಮಾಡ್ತಿದ್ದೆ. ಸೊ ಬಾರ್ಗಿನ್ ವರ್ಕ್ ಆಗಲಿಲ್ಲ. ಫೈನಲಾಗಿ ಪಾನಿಪುರಿ ಎಲ್ಲ ತಿಂದ್ಕೊಂಡು ನನ್ನ ಫೇವ್ರೆಟ್ ಸೆಕ್ಷನ್ ಗೇಮಿಂಗ್ ಸೆಕ್ಷನ್ ಕಡೆ ಬಂದ್ವಿ ನೋಡ್ರಿ. ಭಾಳ ಇಷ್ಟ ಆಗ್ತದೆ ನನಗೆ ಜಾತ್ರೆ ಒಳಗೆ ಮೇನ್ ಇದು. ಇಲ್ಲಿ ಗೇಮಿಂಗ್ ಸೆಕ್ಷನಲ್ಲಿ ಬಂದು ಆಟ ಆಡಲಿಲ್ಲ ಅಂದರೆ ನನಗೆ ಜಾತ್ರೆ ಇನ್ಕಂಪ್ಲೀಟ್ ಥರ ಅನಿಸ್ತದೆ. ಸೊ ಕಂಪ್ಲೀಟ್ ಆಗಬೇಕಂದ್ರೆ ಈ ಥರ ತೊಟ್ಲ ಡಿಸ್ಕೋ ಡಾನ್ಸ್ ಆ್ಯಂಡ್ ಈ ಥರ ಧೋನಿದು ಏನೇನೋ ಇರುತ್ತದೋ. ಸೊ ಅದರೆಲ್ಲ ಕುತ್ಕೊಂಡಾಗ ನನಗೆ ಸಮಾಧಾನ ಆಗ್ತದೆ ಜಾತ್ರೆ ಒಳಗೆ. ಸೊ ಬಂದು ನೋಡ್ರಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನೋಡ್ರಿ ಲೈಟಿಂಗ್ಸ್ ಎಲ್ಲ. ಆ್ಯಕ್ಚುಲಿ ಕ್ಯಾಮ್ರಾದಾಗ ಇದು ಭಾಳ ಚಿಕ್ಕದು ಅನಿಸ್ಲಿಕ್ಕತ್ತದ. ಬಟ್ ರಿಯಲ್ ಆಗಿ ಇಷ್ಟು ದೊಡ್ಡದ ಮೇಲೆ ತಲೆ ಎತ್ತು ನೋಡ್ಬೇಕು ಆ ಥರ ದೊಡ್ಡದಾವೆ ತೊಟ್ಲುಗಳಿವ ಭಾಳ ಒಂಥರ. ಬಟ್ ಅಂಥ ದೊಡ್ಡ ತೊಟ್ಲಾಗ ತೊಗೊಂಬಂದಿನಿ ನಾನು ಗ್ರೇಟ್ ಅಲ್ವಾ. ಸೊ ಆ್ಯಕ್ಚುಲಿ ಇದೇನು ಸ್ಟಾರ್ಟಿಂಗ್ ಯೆಲ್ಲೋ ಕಲರ್ ಕಾಣಿಸ್ ಅದರಲ್ಲಿ ಕೂತ್ಕೊಂಡಿದ್ದೀನಿ ನಾನು ತೊಟ್ಲದಾಗ. ಭಾರಿ ಅಂದ್ರೆ ಭಾರಿ ಮಸ್ತ್ ಎಕ್ಸ್ಪೀರಿಯೆನ್ಸ್ ಆಯಿತಪ್ಪ, ಏನು ಹೇಳಬೇಕು, ಅಷ್ಟು ಚೆನ್ನಾಗಿತ್ತು ನೋಡಿರಿ. ಆ ಲೈಟಿಂಗ್ಸ್ ಎಲ್ಲ ನೋಡಿರಿ ಎಷ್ಟು ಚಂದ ಆರ್ಗನೈಸ್ ಮಾಡಿದ್ದಾರೆ ಅವರು. ಅದನ್ನೆಲ್ಲ ಚೆನ್ನಾಗಿ ಜೋಡಿಸ್ಬೇಕಂದ್ರೆ ಎಷ್ಟು ಅವ್ರದ್ದು ಕಷ್ಟಪಟ್ಟಿರ್ತಾರಲ್ವ. ಒಂದೇ ನಟ್ ಬೋಟ್ ಲೂಸ್ ಇತ್ತಂದ್ರೆ ಗೋವಿಂದ ಹನುಮಾನ. ಬಟ್ ಒಂಚೂರು ಎಲ್ಲೂ ಏನೂ ಮಿಸ್ಟೇಕ್ ಆಗ್ದಿರ ಎಷ್ಟು ನೀಟಾಗಿ ಅವ್ರು ಆರ್ಗನೈಸ್ ಮಾಡಿರ್ತಾರಲ್ಲ. ಸೊ ಫೈನಲಾಗಿ ನನ್ನ ಹಸ್ಬೆಂಡ್ನ ಕರ್ಕೊಂಡು ಇಲ್ಲಿ ಡಿಸ್ಕೋ ಡ್ಯಾನ್ಸ್ ಅಂತ ಇದೆ, ಅವ್ರು ಫುಲ್ ಫೋರ್ಸ್ ಮಾಡ್ಕೊಂಡು ನಡ್ರಿ ಕೂತ್ಕೊಂಡು ಅಂತ ಹೇಳಿ ಅಟ್ಲೀಸ್ಟ್ ಒಂದ್ರಾಗರೆ ಕಂಪ್ನಿ ಕೊಡ್ರಂತೆ ಕರ್ಕೊಂಡು ಹೋದ್ವಿ. ಸೊ ಫೈನಲಾಗಿ ಬರ್ತಾಯಿದ್ದೀವಿ ಒಳಗಡೆ. ಈ ಥರ ಬ್ರೇಕ್ ಡ್ಯಾನ್ಸಲ್ಲಿ ಕೂತ್ಕೊಳ್ಳೋದೆಲ್ಲ ಭಾಳ ಇಷ್ಟ ಆಗ್ತದೆ ನನಗೆ. ಸೊ ಫೈನಲಾಗಿ ಹಸ್ಬೆಂಡ್ನ ಕರ್ಕೊಂಡು ಕೂತ್ಕೊಂಡೆ ನೋಡಿರಿ. ನನಗೆ ಏನು ಅಷ್ಟೊಂದು ಮಜಾ ಬರೋಲ್ಲ ಇದು, ಅಷ್ಟೊಂದು ಎಕ್ಸೈಟ್ಮೆಂಟ್ ಅಂತೇನು ಅನ್ಸಾಗ. ಸೊ ಓಕೆ ಸ್ವಲ್ಪ ಹಿಂಗೆ ತಿರುಗಬೇಕಾದ್ರೆ ಒಂಚೂರು ಸ್ವಲ್ಪ ಸ್ಪೀಡಾಗಿ ತಿರುತ್ತಾರೆ ಅಷ್ಟೇ. ಬಟ್ ಆದರೂ ಸ್ಟಿಲ್ ಎಂಜಾಯ್ ಮಾಡಿದೆ ನೋಡಿರಿ ಇದನ್ನು. ಸೊ ಖುಷಿ ನೋಡ್ರಿ ನಾನು ಹೋಗ್ದಾಗ ಹಂಗಿತ್ತು. ಸೊ ಫೈನಲಾಗಿ ಕೂತ್ಕೊಂಡ್ವಿ. ಸ್ಟಾರ್ಟ್ ಆಗ್ತದೆ ಇನ್ನಿದು. ತೊಟ್ಲಕ್ಕೆ ಕುಂತ್ಕೋದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅಷ್ಟೊಂದು ಲೋ ಆಗಿ ಎಕ್ಸೈಟ್ಮೆಂಟ್ ಇರ್ತದೆ ಅಷ್ಟು. ಬಟ್ ಸ್ಟಾರ್ಟಿಂಗ್ ಒಂಚೂರು ಭಯ ಆಗುತ್ತದೆ ಬಿಕಾಸ್ ಅದು ಭಾಳ ಜೋರಾಗಿ ತಿರುತ್ತದೆ. ಸೊ ನೋಡಿರಿ ಈಗ ಫೈನಲಾಗಿ ಮುಗಿಸ್ಕೊಂಡು ಬಂದ್ವಿ. ಇನ್ನು ನೆಕ್ಸ್ಟ್ ನಾನು ಈ ಥರ ತೊಟ್ಲಿಂದ ಕೂತ್ಕೋಬೇಕಂತೇಳಿ ಬಂದೆ ನೋಡಿರಿ. ನನ್ನ ಹಸ್ಬೆಂಡ್ ಬಾ ಅಂತಾರೆ, ಅವ್ರು ಬೇಡ ನೀನೇ ಹೋಗಂತಂದರು. ಆಮೇಲೆ ನೋಡಿರಿ ಇಷ್ಟು ದೊಡ್ಡದೈತೆ, ಆ್ಯಕ್ಚುಲಿ ಇಷ್ಟು ದೊಡ್ಡದೈತಿದೆ ತೊಟ್ಲ. ಸೊ ಇದ್ರಾಗ ನಾನು ಇವಾಗ ಕೂತ್ಕೊಳ್ಳೋಕೆ ಬರ್ತಾಯಿದ್ದೀನಿ. ನನಗಂತೂ ಫುಲ್ ಎಕ್ಸೈಟ್ಮೆಂಟು ಕೂತ್ಕೋಬೇಕಾದ್ರೆ. ಅಂದರೆ ಜಾತ್ರೆಯಲ್ಲಿ ಈ ಥರದ್ದೆಲ್ಲ ಅನುಭವಿಸ್ಬೇಕು ಲೈಫಲ್ಲಿ. ಒಂದು ವರ್ಷಕ್ಕೆ ಒಂದು ಸರ್ತಿ ಆದರೂ ಚೆನ್ನಾಗಿ ಅನ್ನಿಸ್ತದ. ಒಂಥರ ಡೇರಿಂಗ್ ಬರ್ತದೆ ಈ ಥರದೆಲ್ಲ ಕೂತ್ಕೋಬೇಕು. ನನಗೆ ಅನ್ನಿಸ್ತದಪ್ಪ ಏನೋ ಒಂಥರ ಡೇರಿಂಗ್ ಬರ್ತದೆ ಈ ಥರ ತೊಟ್ಲಾಗೆಲ್ಲ ಕೂತ್ಕೊಳ್ಳೋದ್ರಿಂದ ಮಾಡೋದ್ರಿಂದ. ಆ ಧ್ವನಿ ನೋಡ್ರಿ ಎಷ್ಟು ಚೆನ್ನಾಗಿತ್ತು. ಸೊ ಫೈನಲಾಗಿ ಕ್ಯೂವಲ್ಲಿ ನಿಂತ್ಕೊಂಡು ಇದಕ್ಕೆ ಎಷ್ಟೊಂದು ಕ್ಯೂರಿಯಪ್ಪ ಇವರೆಲ್ಲ ನನಗೆ ಅನ್ನಿಸ್ತು ಎಷ್ಟು ಬಿಸ್ನೆಸ್ ಮಾಡ್ತಾರೆ ಇವರು ಅಂತ ಹೇಳಿ. ಬಿಕಾಸ್ ಒಬ್ಬರಿಗೆ 100 ರೂಪಿ ಇತ್ತಲ್ಲಿ ಟಿಕೆಟ್ ಪ್ರೈಸ. ಇದೇನಿಗೆ ಕಮ್ಮಿ ಅಂದರೆ ಒಂದು 2000-3000 ಜನ ಬರ್ತಾರೆ ಇಲ್ಲಿ. ಸೊ ಎಷ್ಟಾಯ್ತು ನೀವೇ ಕ್ಯಾಲ್ಕುಲೇಟ್ ಮಾಡಿರಿ. ಫೈನಲಾಗಿ ತೊಟ್ಲಾಗೆಲ್ಲ ಕೂತ್ಕೊಂಡು ಏನಕ್ಕೂ ಗೊತ್ತಿಲ್ಲ ಈ ಸರ್ತಿ ಸ್ವಲ್ಪ ಭಯ ಜಾಸ್ತಿ ಆಯಿತು. ಸ್ವಲ್ಪ ಸ್ಪೀಡ್ ಮಾಡಿದ್ದವನು ಸ್ವಲ್ಪ ಚಿರ್ಕೊಂಬಿಟ್ನಿ. ಆ್ಯಂಡ್ ಪಕ್ಕದಲ್ಲಿ 1-2 ಹುಡುಗರು ಇದ್ದರು. ಸೊ ಅಕ್ಕ ಇರಲಿ ಬಿಡು, ಅವು ಸುಮ್ಮನೆ ಕೂತ್ಕೊಂಡಿದ್ದ ನಾ ಚಿಲಿಕತ್ತೀನಿ. ನೈಟ್ ಟೈಮ್ ನೋಡ್ರಿ ಈ ಥರ ವ್ಯೂ ಇರ್ತದೆ ನಮ್ಮ ಜಾತ್ರೆ ಒಳಗೆ. ನೈಟ್ ಟೈಮ ಫುಲ್ ಟಾಪ್ದಾಗಿದ್ವಿ ನಾವು. ಈ ಥರ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೈಟ್ ಟೈಮ್ ವ್ಯೂ ನಮ್ಮ ವಿಜಯಪುರ ಜಾತ್ರೆದ. ಎಂಜಾಯ್ ಮಾಡಿ ನೀವು ನೋಡ್ಕೊತೀವಿ.
ಜೊತೆ ತೊಟ್ಲ ಕಂಪ್ನಿ ಕೊಟ್ಟಿದ್ದು ನನಗೆ. ಇವ್ರು ಚೀರ್ತಿರ್ಲಿಲ್ಲ, ಬಟ್ ನಾ ಚೀರ್ತಿದ್ದೆ. ಅವ್ರಿಗೆ ಹೇಳ್ತಿದ್ದೆ ನಂದು ಯೂಟ್ಯೂಬ್ ಚಾನಲ್ ಇದೆ ಜ್ಯೋತಿಷ್ ವ್ಲಾಗ್ಸ್ ಅಂತ ನೋಡ್ರಿ ಅಂತ. ಸೊ ಅವರು ಆಯ್ತಕ್ಕ ಅಂತ ಹೇಳಿದ್ರು. ಸೊ ನೋಡ್ರಿ ನೈಟ್ ಟೈಮ್ ಈ ಥರ ಕಾಣಿಸ್ತದ. ಆ್ಯಕ್ಚುಲಿ ಜಾತ್ರೆ ನೈಟ್ ಟೈಮು ಚಂದ ಅನಿಸ್ತದೆ ನನಗಂತರಪ್ಪ, ಬಿಕಾಸ್ ಈ ಥರ ಲೈಟಿಂಗ್ಸ್ ಎಲ್ಲ ನೋಡ್ಲಿಕ್ಕೆ ಭಾಳ ಚೆನ್ನಾಗಿ ಅನಿಸ್ತದೆ. ಸೊ ಫೈನಲ್ ಆಗಿ ತೊಟ್ಲಲ್ಲಿಂದ ಕೂತ್ಕೊಂಡು ಬಂದೆ. ಸ್ವಲ್ಪ ನೋವಸ್ನೆಸ್ ಇತ್ತು ನೋಡ್ರಿ ಫೇಸ್ನ, ಬಿಕಾಸ್ ಸ್ವಲ್ಪ ಸ್ಪೀಡ್ ಮಾಡಿದ್ದಲ್ಲವ, ಸ್ವಲ್ಪ ಚೀರ್ಕೊಂಡೆ. ಸೊ ನೋಡಿರಿ ಇದೇ ತೊಟ್ಲಲ್ಲಿ ಕೂತ್ಕೊಂಡಿದ್ದ. ಆ್ಯಂಡ್ 3 ತೊಟ್ಲ ಬಂದಿದ್ದು ನೋಡಿರಿ, ಫುಲ್ ಬ್ಯುಸಿ. ಎಷ್ಟು ಜನರಿಗೆ ಕ್ರೇಜ್ ಅಲ್ವಾ ಈ ಥರ ಪಿ ಊದಬೇಕಂತ ಅನ್ನಿಸ್ತು ನನಗೆ ನಿಂತ್ಕೊಂಡೆ. ಸೊ ಪಿ ಊದ್ತಾ ಇದ್ದೀನಿ ನೋಡಿರಿ, ಎಲ್ಲಿ ನೋಡಿದ್ರು ಬರೀ ಅದೇ ಇದೆ. ಅದ್ರಲ್ಲಿ ಹೆಂಗದ ಒಂದು ದೊಡ್ಡ ಸೈಜು ಒಂದು ಚಿಕ್ಕ ಸೈಜ್, ಮೀನ್ಸ್ ಅದು ಮೇಲ್ಗಡೆ ಏನು ಇದು ನಿಂತ್ಕೊಳ್ತೈತಲ್ಲ ಅದು ದೊಡ್ಡ ಸೈಜು, ಆಮೇಲೆ ಇನ್ನೊಂದು ಚಿಕ್ಕ ಸೈಜ್ ಅಂತ ಬರ್ತದೆ ಅದ್ರೊಳಗೆ. ಬಟ್ ಒಂದು ಸರ್ತಿ ಊದ್ರೆ ಸಾಕು ಅದೆಲ್ಲ ಮೊಚ್ಕೊಂಡ್ಬಿಡ್ತೈತಿ. ಆಮೇಲೆ ಮತ್ತೆ ಅದನ್ನು ಸೀದಾ ಮಾಡಿ ಊದಬೇಕು, ಭಾಳ ಜಂಜಾಟ ಇರ್ತದೆ ಅದು. ಸೊ ನೋಡಿರಿ ಹಿಂಗೆ ಆಗ್ತೈತೆ ನೋಡಿದ. ಅದಕ್ಕೆ ನಾನೇನು ಅಂದ್ಕೊಂಡೆ ದೊಡ್ಡದೇನು ಬೇಡ ಚಿಕ್ಕದು ತೊಗೊಳ್ಳೋ ಅಂತೇಳಿ ವೈಭವ್ ಭಾಳ ಚಲೋ ಅನಿಸ್ಲಿಕ್ಕೆ ಹತ್ತಿತ್ತದ. ಸೊ ನೋಡಿರಿ ಈ ಥರ ಚಿಕ್ಕದು ಊದ್ರೆ ಅದು ಭಾಳ ಮಚ್ಕೊಳ್ಳೋದಿಲ್ಲ, ಬೇಗ ಇದನ್ನಾಗಲ್ಲ ಅಂಥೇಳಿ. ಸೊ ಅವರು ವೈಭವ್ಗೆ ನಾನು ಓದೋದು ನೋಡಿ ನಮ್ಮ ವೈಭವ್ ಭಾಳ ಎಂಜಾಯ್ ಮಾಡ್ಲಿಕ್ಕತ್ತಿದ್ದದ. ಸೊ ನೋಡಿರಿ ಚಿಕ್ಕ ಮಕ್ಕಳು ಥರ ಜಾತ್ರೆಯಲ್ಲಿ ಚಿಕ್ಕ ಮಕ್ಳ ಜೊತೆ ಚಿಕ್ಕ ಮಕ್ಕಳೇ ಆಗೋದು ನೋಡಿರಿ. ನನಗೂ ಇನ್ನೊಂಥರ ಮಜಾ ಬರ್ಲಿಕ್ಕತ್ತದ ಆ ಥರ ಓದೋದ್ರಿಂದ ಅದು ಹಂಗೆ ಅನಿಸ್ತದೆ ಅಂತೇಳಿ. ಸೊ ಫೈನಲ್ ಆಗಿ ನಾವೆಲ್ಲ ಜಾತ್ರೆ ಮುಗೀತು ನೋಡಿರಿ. ಇನ್ನು ಸ್ವಲ್ಪ ಐಸ್ ಕ್ರೀಮ್ ತಿನ್ಕೋಬೇಕಂತ ಐಸ್ ಕ್ರೀಮ್ ತಿನ್ಕೋತಾ ಇದ್ವಿ. ಐ ಹೋಪ್ ನಿಮಗೆ ಎಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ನಾನು ಜಾತ್ರೆಯಲ್ಲಿ ಏನೇನು ಶಾಪಿಂಗ್ ಮಾಡಿದ್ನಿ ಅಂತ ನೆಕ್ಸ್ಟ್ ಅದು ಲಾಗ್ ಆಗಿರ್ತೈತಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಗೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ಫೈನಲ್ ಆಗಿ ನಮ್ಮ ಜಾತ್ರೆ ಮುಗೀತು ನೋಡಿರಿ. ಟೇಕ್ ಕೇರ್, ಟಾಟಾ, ಬಾಯ್.